ಕೇಳ್ತಾರೆ ಧರ್ಮರಾಜರು, ಕೃಷ್ಣ ಇದ್ರ ಗುಟ್ಟೇನು ಹೇಳೋ ಪ್ರಭು? ಬ್ರಾಹ್ಮಣ ಒಬ್ಬನೇ ಭೋಜನ ಮಾಡಿ ಎಷ್ಟೋ ಸಾವಿರಾರು ಎಲೆಗಳು ಬಂಚಲ್ಲೋ, ಏನಪ್ಪ ಕೃಷ್ಣ ಇದ್ರ ಗುಟ್ಟು ಅಂದರೆ ಭಗವಂತ ಹೇಳ್ತಾನೆ, ಯೋಗ್ಯವಾದ ಬ್ರಾಹ್ಮಣನಿಗೆ ಧನುರ್ಮಾಸದ ಕಾಲದಲ್ಲಿ ಸಕಾಲಕ್ಕೆ ಭೋಜನ ಮಾಡಿಸಿದರೆ, ಅವನ ನೇಮದಂತೆ ಭೋಜನ ಮಾಡಿಸಿದರೆ 36,000 ದಂಪತಿಗಳಿಗೆ ಭೋಜನ ಮಾಡಿಸಿದಷ್ಟು ಫಲ ಕೊಡ್ತೇನೆ ಅಂತ ಒಬ್ಬೇ ಬ್ರಾಹ್ಮಣಿಗೆ ಮಾಡಿಸಿದ ಭೋಜನ 36,000 ದಂಪತಿಗಳಿಗೆ ಭೋಜನ ಮಾಡಿಸಿದಷ್ಟು ಫಲ ಕೊಡ್ತಾನೆ ಅಂದ್ರೆ ನಾವೇನ್ ಮಾಡ್ದಂಗಾಯ್ತು? ಈಗ ನಮಗೆ ಎಷ್ಟು ವರ್ಷ ಇದೆ? ನಮ್ಗೆ ಆಯುಷ್ಯ ಎಷ್ಟು ವರ್ಷ? 100 ವರ್ಷ. 100 ವರ್ಷ ಅಂದ್ರೆ ಎಷ್ಟು ದಿನಗಳು? 36,000 ದಿನಗಳು, ಹೌದಾ ಇಲ್ಲ? ಹಾಗಾದ್ರೆ ನಾವು ಯೋಗ್ಯವಾದ ರೀತಿಯಲ್ಲಿ ಇಂಥ ಮಾಸದಲ್ಲಿ ಭೋಜನವನ್ನ ಮಾಡಿಸಿದರೆ ಪ್ರತಿನಿತ್ಯದಲ್ಲೂ ಬ್ರಾಹ್ಮಣನಿಗೆ ಭೋಜನ ಮಾಡಿಸಿದ ಫಲ ಬರ್ತದೆ. ಅದನ್ನೇ ಜಗನ್ನಾಥದಾಸರು ಮಹಾನುಭಾವರು ಉಲ್ಲೇಖ ಮಾಡ್ಯಾರ ಹರಿಕಥಾಂಸಾರದಲ್ಲಿ. ಅದಕ್ಕೆ ಧರ್ಮರಾಜನಿಗೆ ಭಗವಂತ ಹೇಳ್ತಾನೆ, ಅಲ್ಲ ಊಟ ಮಾಡಿದ ಒಬ್ಬೇ ಬ್ರಾಹ್ಮಣರ ಅಂದ್ರೆ ಭಗವಂತ ನಮ್ಮ ದೇಹದಲ್ಲಿ ಎಷ್ಟು ನಾಡಿಗಳಿದೆ? 72,000 ನಾಡಿಗಳಿದೆ. ಬಲಭಾಗದಲ್ಲಿ 36,000 ಪುರುಷ ನಾಡಿಗಳಿದೆ. ದೇಹದ ಎಡಭಾಗದಲ್ಲಿ 36,000 ಸ್ತ್ರೀ ನಾಡಿಗಳಿದೆ. ಭಗವಂತ ಪುರುಷ ನಾಡಿಗಳಲ್ಲಿ ಪುರುಷ ರೂಪದಿಂದ ಇರ್ತಾನೆ, ಸ್ತ್ರೀ ನಾಡಿಗಳಲ್ಲಿ ಸ್ತ್ರೀ ರೂಪದಿಂದ ಇರ್ತಾನೆ. ಹಾಗಾದ್ರೆ ಭಗವಂತನ ರೂಪಗಳು ಎಷ್ಟಾದವು? ಸ್ತ್ರೀ ಪುರುಷ ರೂಪ 36,000 ದಂಪತಿಗಳು ಆಗಿದ್ದಾರೆ. ಅಷ್ಟು ಬ್ರಾಹ್ಮಣರಿಗೆ ಊಟ ಹಾಕಿದ ಫಲ ಕೊಡ್ತಾನೆ ದೇವರು, ಅವರ ನೇಮದಂತೆ ಮಾಡಿಸಿದರೆ. ನಾವು ಧರ್ಮರಾಜರನ್ನ ಕಥೆ ಕೇಳ್ತೀವಿ ಅಂದ್ರೆ, ರಾಯರ ಹತ್ರ ಒಬ್ಬ ವ್ಯಕ್ತಿ ಬೇಡ್ಕೊಂಡ. ರಾಯರ ಹತ್ರ ಹೋದ, ಮಂತ್ರ ಹತ್ರ ಒಂದು ಊರಿದೆ, ಆ ಊರಿನ ಹೋದ ದೇಸಾಯಿ. ರಾಯರೇ, ನಂಗೆ ಗಂಡು ಸಂತಾನ ಆದ್ರೆ 1,00,000 ಮಂದಿ ಬ್ರಾಹ್ಮಣರ ಭೋಜನ ಮಾಡಿಸ್ತೀನಿ ಅಂತ ಬೇಡ್ಕೊಂಡ್ಬಿಟ್ಟ. 1,00,000 ಮಂದಿ ರಾಯರು ಅನುಗ್ರಹ ಮಾಡಿದ್ರು, ಅವನಿಗೆ ಗಂಡು ಮಗ ಆಯ್ತು. ಆದ್ಮೇಲೆ ಅವನಿಗೆ ಪ್ರಶ್ನೆ ಕಾಡ್ಲಿಕ್ಕೆ ಶುರು ಆಯ್ತು. ಏನ್ ಪ್ರಶ್ನೆ ಶುರು ಆಯ್ತು? 1,00,000 ಮಂದಿ ಬ್ರಾಹ್ಮಣರ ಭೋಜನ ಹೆಂಗ್ ಮಾಡಿಸ್ಬೇಕು? ಸಾಮಾನ್ಯವಾದ ವ್ಯಕ್ತಿ ಅವನು, ಅವನಿಗೆ ಲಕ್ಷ ಸಂಖ್ಯೆ ಎಷ್ಟಿರ್ತಂದು ಗೊತ್ತಿತ್ತೋ ಎಲ್ಲೋ ಗೊತ್ತಿಲ್ಲ, ಬಾಯಲೆ ಕೇಳ್ಕೊಂಡ್ಬಿಟ್ಟ. ಹೌದು. ಅದಕ್ಕೆ ವಾದಿರಾಜ ಪ್ರಭುಗಳ ತಾಯಿ, ಪೂರಾಶ್ರಮದ ತಾಯಿ ಗೌರಿ ದೇವಿ ಕೇಳ್ಕೊಂಡಿದ್ಲಂತ. ಏನ್ ಕೇಳ್ಕೊಂಡಿದ್ಲು ಅಂದ್ರೆ, ನಮಗ್ ಗಂಡು ಸಂತಾನ ಮನೆ ಒಳಗೆ ಆದರೆ ಲಕ್ಷಾಭರಣ ಮಾಡಿ ಶಾಕಿಸ್ತೀನಿ ಅಂತ. ಆ ಗೌರಿ ದೇವಿಗೆ ಲಕ್ಷ ಅನ್ನೋದು ಎಷ್ಟು ಸಂಖ್ಯೆನೋ ಗೊತ್ತಿತ್ತು, ಅವ್ರು ಗೊತ್ತಿಲ್ಲ, ಬೇಡ್ಕೊಂಡ್ಬಿಟ್ಟಿದ್ದ. ಆಯ್ತು ಉತ್ತಮರು ವಾದಿರಾಜ ಪ್ರಭುಗಳು ತಾಯಿ ಕೊರಗೋದನ್ನ ನೋಡಿ ಕೇಳಿದ್ರು, ಅಲ್ಲ ಯಾಕೆ ಕೊರಗ್ತಾ ಇದ್ದೀರು ನೀವು, ಏನಾಗಿದೆ ನಿಮಗೆ ಅಂತ. ಅವಾಗ ಅವಳು ಹೇಳ್ತಾಳೆ ಗೌರಿ ದೇವಿ, ಸ್ವಾಮಿ ನಾನು ಹಿಂಗ್ ಬೇಡ್ಕೊಂಡಿದ್ದೆ ದೇವರಿಗೆ, ಏನ್ ಮಾಡ್ಬೇಕು ಅಂತ ಯೋಚನೆ, ನೀವೇನು ಯೋಚನೆ ಮಾಡಬೇಡ್ರಿ ಅಂತ ತಾಯಿ ಹೇಳಿ, ಅವರು ಲಕ್ಷಾಭರಣ ಗ್ರಂಥ ಅಂತ ಮಾಡ್ಯಾರ. ಮಹಾಭಾರತದಲ್ಲಿರ್ತಕ್ಕಂಥ 1,00,000 ಶಬ್ದಗಳನ್ನ ಕ್ರೋಢೀಕರಿಸಿ ಅದರ ಅರ್ಥ ವಿವರಣೆ ಮಾಡಿ ಅದನ್ನೇ ಭಗವಂತನಿಗೆ ಆಭರಣ ರೂಪದಲ್ಲಿ ವಾದಿರಾಜ ಪ್ರಭುಗಳು ಏನ್ ಮಾಡಿದ್ದಾರೆ, ಅದನ್ನ ಸಮರ್ಪಣೆ ಮಾಡಿದ್ದಾರೆ. ಹಂಗೆ ಕೇಳ್ಕೊಂಡ್ಬಿಟ್ಟ. ಏನ್ ಮಾಡೋದು? 5 ವರ್ಷದ ಮಗು ಆಯ್ತದು. ಆ ಮಗು ಆಯ್ತು, ಹರಕೆ ತೀರ್ಸಿಲ್ಲ. ಇವನಿಗೆ ಒಂದೇ ಸವನಿ ದಿನ ಅದೇ ಯೋಚನೆ. ನಾವಾಗಿದ್ರೆ ಇರ್ಲಿ ಬಿಡಪ್ಪ, ನೋಡೋಣ ಏನು ಮುಂದೆ ಅಂದ್ರೆ ನೋಡೋಣ ಅನ್ಕೊಂಡ್ಬಿಟ್ಬಿಡ್ತಿದ್ವಿ. ಅವನಿಗೆ ಪ್ರಾಮಾಣಿಕ ಮತ್ತೆ ರಾಯರಿಗೆ ಶರಣ ಬಂದ, ಸ್ವಾಮಿ 1,00,000 ಮಂದಿ ಬ್ರಾಹ್ಮಣರ ಭೋಜನ ಬೇಡ್ಕೊಂಡಿದ್ದೆ, ಏನೋ ಅನ್ಕೊಂಡ್ಬಿಟ್ಟೆ, ಪರಮಾನುಗ್ರಹ ಮಾಡಿದ್ದರಿ, ಅದರ ದಾರಿಯನ್ನು ನೀವೇ ತೋರಿಸ್ಬೇಕು ಅಂತ ರಾಯರಿಗೆ ಸೇವೆ ಮಾಡ್ತ. ರಾಯರಿಗೆ ಸೇವೆ ಮಾಡಿದ ತಕ್ಷಣವೇ ರಾಯರ ಸ್ವಪ್ನದಲ್ಲಿ ಹೇಳ್ತಾರೆ, ಒಂದು ಸೇವೆ ಮುಗಿದ ತಕ್ಷಣ, ನೋಡು ನಾಡದ ಒಬ್ಬ ವ್ಯಕ್ತಿ ಬರ್ತಾರೆ, ಕುದುರೆ ಮೇಲೆ ಕೂತು ಬರ್ತಾರೆ, ಪೇಟ ಸುತ್ಕೊಂಡಿರ್ತಾರೆ, ಗೊತ್ತಾಯ್ತಾ? ಅವರು ಕರೆಕ್ಟ್ ಆಗಿ 8:30 ಬರ್ತಾರೆ, ನನ್ನ ಮಂತ್ರಾಲಯ ಬಾಗಿಲಿಗೆ ಬರ್ತಾರೆ, ಮುಖ್ಯವಾದ ದ್ವಾರಕ್ಕೆ. ಅವರಿಗೆ ಭೋಜನ ಮಾಡಿಸು, 1,00,000 ಮಂದಿ ಬ್ರಾಹ್ಮಣರ ಭೋಜನ ಮುಟ್ತದೆ ಅಂತ ಹೇಳಿದ ಮೇಲೆ ಆಯ್ತು ಅಂತ ಪಾಪ ಅವನಿಗೆ ಸಂತೋಷ. ಸ್ವಪ್ನದಲ್ಲಿ ರಾಯರು ಸೂಚನೆ ಮಾಡಿದ್ರು, ಎದ್ದ. ನಾಡ್ದು ಬರ್ತಾರೆ ಅಂತ ಸೋಮವಾರ ಬೆಳಿಗ್ಗೆ ಸ್ವಪ್ನ, ಬುಧವಾರ ಅಲ್ಲಿ ಕಾಯ್ತಾ ನಿಂತಿದ್ದ. ಮಹಾನುಭಾವರು ಕುದುರೆ ಮೇಲೆ ಬಂದ್ರು, ಸರ ಬಂದ್ರು. ಬಂದ ತಕ್ಷಣವೇ ಅವರೇ ಹೇಳ್ತಾರೆ, ಯಜಮಾನ ನಾವು ಬಂದಿದ್ದೇವೆ, ನಡಿ ಮನೆಗೆ ಕರ್ಕೊಂಡು ಹೋಗು ಅಂತಂದು. ಅವನಿಗೆ ಇನ್ನೊಂದು ಬಹಳ ವಿಚಿತ್ರ ಆಯ್ತು, ನಾ ಏನೂ ಹೇಳೇ ಇಲ್ಲ, ಯಾರೋ ಏನೋ ಅಂತ ಕಾಯ್ತಾ ನಿಂತಿದ್ರೆ ಬಂದ್ರಲ್ಲ ಅವರು, ಬಹಳ ಸಂತೋಷ. ಮನೆಗೆ ಕರ್ಕೊಂಡು ಹೋದ. ಅವರಿಗೆಲ್ಲ ಭೋಜನ ವ್ಯವಸ್ಥೆಯನ್ನು ದೇಸಾಯಿ ಮಾಡಿದ್ದಾರೆ. ಅವರ ಭೋಜನ ಎಲ್ಲ ಆಯ್ತು.
ಆದ್ಮೇಲೆ ಸ್ವಲ್ಪ ಅವನಿಗೆ ಒಂಚೂರು ಡೌಟ್ ಉಳಿದಿತ್ರಿ ಮನಸ್ನ್ಯಾಗ. ಏನು, ಊಟ ಮಾಡಿದ್ ಒಬ್ಬರೇ ಬ್ರಾಹ್ಮಣ, ಇವ್ರ ಹೆಸರು ಹೇಳಿದ್ದು ರಾಯರು, ಇವ್ರೊಬ್ಬರೇ ಭೋಜನ ಮಾಡಿದ್ರೆ ಲಕ್ಷ ಮಂದಿ ಬ್ರಾಹ್ಮಣರ ಭೋಜನ ಮಾಡಿದಷ್ಟು ಫಲ ಬರ್ತದೆ ಅಂತ ಹೇಳಿದ್ರಲ್ಲ, ಆಗುತ್ತೋ ಇಲ್ಲೋ ಸ್ವಲ್ಪ ಸಂಶಯ. ಯಾವಾಗಲೂ ಸಂಶಯ ಇರಬಾರ್ದು. ಸಂಶಯ ಇದ್ರೆ ಮಾಡುವ ಕಾರ್ಯಗಳಲ್ಲಿ ಫಲ ಸಿಗಲ್ಲ, ಪೂರ್ತಿ ಫಲ ಸಿಗಲ್ಲ. ಮಲಗಿದಾಗ ಮರುದಿವಸ ಬೆಳಗ್ಗೆ ಮತ್ತೆ ರಾಯರು ಹೇಳ್ತಾರೆ, ಲಕ್ಷ ಮಂದಿ ಬ್ರಾಹ್ಮಣರ ಹರಕೆ ಮುಕ್ತಪ್ಪ. ಹಾಗಾದ್ರೆ ಬಂದಂತ ವ್ಯಕ್ತಿಗಳು ಯಾರು ಅಂದ್ರೆ ಇಬ್ರಾಂಪುರ್ ಕೃಷ್ಣಾಚಾರ್ಯರು ಅಪ್ಪ ಅವರು ಅಂತ ಪ್ರಸಿದ್ಧಿ. ಅವರು ಬಂದು ಭೋಜನ ಮಾಡಿದ್ರು. ರಾಯರು ಅವರನ್ನ ಸರ್ಟಿಫೈ ಮಾಡಿ ತೋರಿಸಿದ್ರು ಇವರಿಗೆ ಹಾಕು ಅಂತ. ಅದು ಊಟ ಮಾಡಿದ್ದು ಒಮ್ಮೆ ಬ್ರಾಹ್ಮಣ ಬೇಡ, ನೀವೀಗ ಹೇಳಿದ ಪ್ರಕಾರವಾಗಿ 36,000 ದಂಪತಿಗಳು ಹೇಳ್ಕೊಂಬ ಲಕ್ಷ್ಮೀನಾರಾಯಣರ ರೂಪಗಳು, ಪರಮಾತ್ಮನ ಸ್ತ್ರೀ ಪುರುಷ ರೂಪಗಳು ಅಂತ ಇಟ್ಕೊಂಡ್ರೆ 36,000 ಇತ್ತಲ್ಲ ಅಂದ್ರೆ 36,000 ವಾಯುದೇವರ ರೂಪಗಳು, 36,000 ಭಾರತೀ ದೇವಿಯ ರೂಪಗಳು. ಅದೊಂದು 36,000 ದಂಪತಿಗಳು ಸೆಟ್ ಅಲ್ವಾ? ಅಷ್ಟೇ ಅಲ್ಲ, ನಾಡಿ ಅಭಿಮಾನಿ ದೇವತೆಗಳು ಅಂತ ಇರ್ತಾರಲ್ಲ, ಪುರುಷ ನಾಡಿಗಳಲ್ಲಿ ಪುರುಷ ಅಭಿಮಾನಿ ದೇವತೆಗಳಿರ್ತಾರೆ, ಸ್ತ್ರೀ ನಾಡಿಗಳಲ್ಲಿ ಸ್ತ್ರೀ ಅಭಿಮಾನಿ ದೇವತೆಗಳಿರ್ತಾರೆ. ಆದ್ದರಿಂದ ಈ ಪುರುಷ ನಾಡಿ ಸ್ತ್ರೀ ಅಭಿಮಾನಿ ದೇವತೆಗಳು ಪುರುಷರೇ ಇದ್ದಾರೆ. ಇದೊಂದು 36,000 ಸೆಟ್. ಎಷ್ಟಾಯ್ತು ಈಗ? ಲಕ್ಷ ಆಗಲಿಲ್ಲ, 1,08,000 ದಂಪತಿಗಳಿಗೆ ಭೋಜನವನ್ನ ಮಾಡಿಸಿದಷ್ಟು ಫಲ ಬಂತ ಇಲ್ಲ. ಅದಕ್ಕೆ ಯೋಗ್ಯವಾದ ಬ್ರಾಹ್ಮಣರಿಗೆ ಭೋಜನ ಮಾಡಿಸುವುದು ಇದು. ಇದು ಧನುರ್ಮಾಸದಲ್ಲಿ ಈ ಕಥೆಯನ್ನ ಉಲ್ಲೇಖವನ್ನ ಮಾಡಿದ್ದಾರೆ. ಅದಕ್ಕೆ ನಾವು ಆಗ ಸಕಾಲಕ್ಕಾಗಿ ಭೋಜನವನ್ನ ಮಾಡಿಸಿ ಮಾಸ ಧರ್ಮಗಳ ಅನುಗುಣವಾಗಿ ನಾವು ದಾನ ಧರ್ಮಗಳನ್ನು ಮಾಡಿದರೆ ಭಗವಂತ ವಿಶೇಷವಾದ ಅನುಗ್ರಹ ಮಾಡ್ತಾನೆ ಅಂತ. ಇನ್ನೊಬ್ಬ ರಾಜ ಇದ್ದ, ಒಬ್ಬ ರಾಜ ಇದ್ದ ಮಹಾನುಭಾವ. ಅವ ಏನ್ ಮಾಡಿದ್ದ ಅಂದ್ರೆ ಧನುರ್ಮಾಸ ಆಚರಣೆ ಮಾಡ್ತಿದ್ದ. ಅವ ಇದ್ದ ಊರಲ್ಲಿ ಒಂದು ದಂಪತಿಗಳಿದ್ರು, ಯೋಗ್ಯವಾದ ಬ್ರಾಹ್ಮಣ ಇದ್ದ, ದಂಪತಿಗಳಿದ್ದಾರೆ. ಅವನ ಹೆಂಡತಿ ಬಹು ಸುಂದರಿ ಇದ್ದಾರೆ, ಬಹಳ ಸುಂದರಿ ಆ ಬ್ರಾಹ್ಮಣನ ಹೆಂಡತಿ. ಅವಳನ್ನು ನೋಡಿದ ಮೇಲೆ ಈ ರಾಜನಿಗೆ ಅವಳ ಮೇಲೆ ಸ್ವಲ್ಪ ಮನಸ್ಸಾಯ್ತು. ಏನಾದ್ರೂ ಮಾಡಿ ಅವಳನ್ನ ನಾನು ಸ್ಪರ್ಶ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟು ಹೆಂಗ್ ಕರಿಬೇಕೀಗ ಅಂತ ವಿಚಾರ ಮಾಡುವಷ್ಟೊತ್ತಿಗೆ ಧನುರ್ಮಾಸ ಬಂದಿತ್ತು. ಬಹಳ ಒಳ್ಳೆ ಯೋಗ ಅಂದಮ. ಅವರಿಗೆ ಧನುರ್ಮಾಸಕ್ಕೆ ಹೋಗಿ ಕರೆದು, ಆ ಬ್ರಾಹ್ಮಣ ಎಲ್ಲಿ ಹೋಗಿ ಯಾಚನೆ ಮಾಡೋದಿರ್ಲಿಲ್ಲ, ಎದುರಿಸಲಾವ ಸಂತುಷ್ಟನಾಗಿದ್ದವ. ರಾಜ ಹೋಗಿ ಅವರಿಗೆ ಆಮಂತ್ರಣ ಕೊಟ್ಟು ಬಂದ ದಂಪತಿಗಳಿಗೆ, ನೀವು ಅವಶ್ಯವಾಗಿ ನಮ್ಮನೆಗೆ ಬರಬೇಕು ಅಂತ. ಅವರು ಪಾಪ ದೂರಿಂದ ಬರಬೇಕು, ಸ್ವಲ್ಪ ದೂರಿಂದ, ಆಗಿನ ಕಾಲ ನಡೀತಾ ಬರೋ ಕಾಲ. ಹಿಂದಿನ ದಿವಸ ರಾತ್ರಿನೇ ಅಲ್ಲಿ ಬಂದು ನಿಮಗೆ ವಸತಿಗೆ ವ್ಯವಸ್ಥೆ ಮಾಡ್ತೇನೆ ಅಂತ ರಾಜ ಹೇಳಿದ್ದ. ಆ ರೀತಿಯಾಗಿ ದಂಪತಿಗಳು ಬಂದಿದ್ದಾರೆ, ಅವರಿಗೆ ವಸತಿಗೆ ವ್ಯವಸ್ಥೆ ಮಾಡಿದ್ದಾನೆ. ಮರುದಿವಸ ಬೆಳಿಗ್ಗೆ ಭೋಜನ ಆಗಬೇಕು ಧನುರ್ಮಾಸದೆಲ್ಲ. ಇದ್ದಕ್ಕಿದ್ದಾಗ ರಾತ್ರಿ ಅವನಿಗೆ 1:30-2 ಗಂಟೆಗೆ ಅವನಿಗೆ ಏನಾಯ್ತು ಅಂದ್ರೆ ಆ ಬ್ರಾಹ್ಮಣನ ಹೆಂಡತಿಂದೇ ಯೋಚನೆ. ಅವನಿಗೆ ಏನಾದ್ರೂ ಮಾಡಿ ಹೋಗೋಣ ಅಂತ ಅವರು ಮಲಗಿದ ಸ್ಥಳಕ್ಕೆ ತನ್ನ ಅರಮನೆಯಿಂದ ಹೊಟ್ಬಿಟ್ಟ. ನಾವು ಹೋಗೋ ಅಷ್ಟೊತ್ತಿಗೆ ಏನಾಯ್ತು, ಮಧ್ಯದಲ್ಲಿ ಸರ್ಪ ಕಚ್ಚಿ ಅವ ಸತ್ತು ಹೋದ. ರಾಜ ಮಧ್ಯದಾರಿಯಲ್ಲಿ ಸರ್ಪ ಕಚ್ಚಿ ಸತ್ತು ಹೋಗ್ಬಿಟ್ಟ. ಇನ್ನೂ ಮುಟ್ಟಿಲ್ಲ ಸ್ಪಾಟ್. ಆ ಬ್ರಾಹ್ಮಣ ಹೆಂಡತಿ ಮತ್ತು ಅವ್ರು ಮಲಗಿದ್ದಂತ ಸ್ಥಳ ಮುಟ್ಟಿಲ್ಲ, ಮಧ್ಯದಲ್ಲೇ ಹಾವು ಕಚ್ಚಿ ಸತ್ತು ಹೋಗ್ಬಿಟ್ಟ. ಯಮಲೋಕದಲ್ಲಿ ವಿಚಾರ ನಡೀತಂತೆ, ಇವನೇನ್ ಮಾಡಿದ್ದಾನೆ, ಏನ್ ಮಾಡಿದ್ದಾನೆ. ಇಲ್ಲ, ಇಂತಿಂತ ಪಾಪಗಳನ್ನ ರಾಜ ಮಾಡಿದ್ದಾನೆ, ಆದ್ರಿಂದ ಇಂತಿಂತ ಶಿಕ್ಷೆ ಇವನಿಗೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಕೊನೆಗೆ ಹೇಳಿದ್ರಂತೆ, ಯಾವ ಶಿಕ್ಷೆನೂ ಆಗಬಾರ್ದು, ಇವನಿಗೆ ಉತ್ತಮವಾದ ಲೋಕ ಆಗಬೇಕು ಅಂತಂದ್ರ. ಯಾಕೆ ಅಂದ್ರೆ ಇವನು ಧನುರ್ಮಾಸದ ಆಚರಣೆ ಮಾಡ್ಲಿಕ್ಕಾಗಿ ಬ್ರಾಹ್ಮಣ ಮತ್ತು ದಂಪತಿಗಳು ಹೇಳಿದ್ನಲ್ಲ, ಅದರ ಫಲ ಇವನಿಗೆ ಬಂದ್ಬಿಟ್ಟದೆ ಅಂತ. ಅಲ್ಲರಿ ಅವನು ಕೆಟ್ಟ ಯೋಚನೆ ಮಾಡಿ ಬ್ರಾಹ್ಮಣ ಹೆಂಡತಿ ಹತ್ರ ಹೊಟ್ಟಿದ್ನಲ್ಲ, ಅಂದ್ರೆ ಯೋಚನೆ ಕೆಟ್ಟಿದ್ರು ಪರವಾಗಿಲ್ಲ, ಮೊದಲು ಉದ್ದೇಶ ಏನಿತ್ತು, ಒಂದು ಬ್ರಾಹ್ಮಣ ಸುವಾಸನೆ ಭೋಜನ ಮಾಡಿಸಬೇಕು ಅಂತಿತ್ತಲ್ಲ, ಆ ಉದ್ದೇಶಕ್ಕಾಗಿ ಇವನು ಮಾಡಿದ ಸಕಲ ಪಾಪಗಳೆಲ್ಲ ಪರಿಹಾರ ಆಗಿದೆ, ಇವನಿಗೆ ಉತ್ತಮವಾದ ಲೋಕ ಕೊಡ್ರಿ ಅಂತ ಹೇಳಿದ್ದಾರೆ. ಇದು ಧನುರ್ಮಾಸದಲ್ಲೇ ಈ ಕಥೆಯನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಆದ್ರಿಂದ ಧನುರ್ಮಾಸದಲ್ಲಿ ಆದಷ್ಟು ಬ್ರಾಹ್ಮಣ ಸುವಾಸನೆಯರ ಭೋಜನಾದಿಗಳು, ಸಕಾಲಕ್ಕೆ ದೇವರ ಪೂಜಾದಿಗಳು ಮತ್ತು ನೀವು ಬೇಕಾದ ವಸ್ತುಗಳನ್ನು ದಾನ ಮಾಡುವುದು, ಮುಖ್ಯವಾಗಿ ಆ ಉಣ್ಣೆ ವಸ್ತ್ರಗಳನ್ನು ದಾನ ಮಾಡಬೇಕು ಅಂತ ತಿಳಿಸಿದ್ದಾರೆ. ವಿಶೇಷವಾಗಿ ಭಗವಂತನ ಪಾರಾಯಣ, ವಿಶೇಷವಾಗಿ ಗ್ರಂಥಗಳ ಪಾರಾಯಣ, ಸ್ತೋತ್ರಗಳ ಪಾರಾಯಣ. ಈ ಸಂಘದಲ್ಲಿ ನಾವೊಂದು ವಿಶೇಷ ನೋಡಿದ್ದೇನು ಅಂದ್ರೆ, ಪಾರಾಯಣ ಮಾಡಿ ಪಾಲನೆ ಮಾಡಿಸ್ತೀರಿ.
ಇದು ಬಹಳ ಚಲೋ. ಪಾರಾಯಣ ಯಾಕೆ ಮಾಡಬೇಕು ಅಂತ ನಮ್ ಗುರು ಹೇಳ್ತಾರೆ. ಪಾರಾಯಣ ಮಾಡಬೇಕು ಯಾಕೆ? ಪಾಲನೆ ಮಾಡ್ಲಿಕ್ಕೆ ನಮಗೆ ಎಲಿಜಿಬಿಲಿಟಿ ಬರ್ಬೇಕಲ್ಲ, ಹೌದಿಲ್ಲ? ನಾವು ಪಾಲನೆ ಮಾಡ್ಲಿಕ್ಕೆ ಅರ್ಹರಾಗಬೇಕಾದ್ರೆ ನಾವೇನ್ ಮಾಡ್ಬೇಕು? ಪಾರಾಯಣವನ್ನ ಮೊದಲು ಮಾಡ್ಬೇಕು. ಈಗ ಪಾರಾಯಣ ಪ್ರಿಯ ದೇವರು, ಅದನ್ನೇ ವಾದಿರಾಜರು ಹೇಳ್ತಾರೆ, ನಾರಾಯಣ ನಾಮನ್ನಿಸು ವರ್ಣಿಸು ಆರಾಧನೆಗಳ ಮಾಡುತ್ತ ಪಾಡುತ್ತ ನೀರಾಂಜನದಿಂದ ಅರ್ಚಿಸು ಮೆಚ್ಚಿಸು ಪಾರಾಯಣ ಪ್ರಿಯನ ವೇದ ಪಾರಾಯಣ ಪ್ರಿಯನ ಮನವೇ ನಾರಾಯಣನ ನೆನೆ. ನಾರಾಯಣ ನಾಮನ್ನಿಸು ವರ್ಣಿಸು, ಅವನಿಗೆ ಮನ್ನಿಸು, ಸರ್ವೋತ್ತಮ ಅಂತ ಒಪ್ಕೋ, ವರ್ಣಿಸು, ಅವನ ಗುಣಗಳನ್ನ ವರ್ಣನೆ ಮಾಡು. ಆರಾಧನೆಗಳ ಮಾಡುತ್ತ ಪಾಡುತ್ತ ನೀರಾಂಜನದಿಂದ ಅರ್ಚಿಸು ಮೆಚ್ಚಿಸು, ನೀರಾಜನಗಳಿಂದ ದೇವರನ್ನ ಅರ್ಚನೆ ಮಾಡು. ಮೆಚ್ಚಿಸು ಅಂದ್ರು. ದೇವರನ್ನ ಮೆಚ್ಚಿಸೋದು ಹೆಂಗೆ ಅಂದ್ರೆ, ಅವ ಹೇಳಿದ ಕರ್ತವ್ಯಗಳನ್ನ ನಾವು ಚಾಚು ತಪ್ಪದೆ ಮಾಡಿದರೆ ದೇವರು ಮೆಚ್ತಾನೆ ಇಲ್ಲ. ಈಗ ಯಾವ ಮಗು ತಾಯಿ ತಂದೆ ಮಾತನ್ನು ಕೇಳ್ಕೊಂಡೇ ಇರ್ತದೋ, ಅವ್ರು ಹೇಳ್ದಂಗ್ ಮಾಡ್ತಾ ಇರ್ತದೋ, ಆ ಮಗುನ ಮೇಲೆ ತಾಯಿ ತಂದೆ ಏನ್ ಮಾಡ್ತಾರೆ? ವಿಶೇಷವಾದ ವಾತ್ಸಲ್ಯ ಮಾಡ್ತಾರೆ. ಇಲ್ಲ ಯಾಕೆ? ಒಂದೇ, ನಾವು ಹೇಳ್ದಂಗೆ ಕೇಳ್ತದ್ರಿ ಕೂಸು ಅಂತ. ಈಗಿನ ಕಾಲಕ್ಕಲ್ಲದು, ಸ್ವಲ್ಪ ಹಿಂದೆ. ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ಕಿಂಗ್ ಇದ್ದಂಗೆ ಈಗ, ಹೌದಲ್ಲ? ಈಗ ಅಂತ ಮಕ್ಕಳ ಮೇಲೆ ತಂದೆ ತಾಯಿ ಬಹಳ ಪ್ರೀತಿ. ಯಾಕೆ? ಹೇಳಿದ್ ಕೇಳ್ತಾರೆ ಅಂತ. ಹಂಗೆ ದೇವರು ಹಂಗೆ ನಾನು ಹೇಳಿದ ಮಾತುಗಳನ್ನ ಇವರು ಪರಿಪಾಲನೆ ಮಾಡ್ತಾರೆ ಅಂತ ದೇವರು ವಿಶೇಷವಾಗಿ ನಮಗೆ ಅನುಗ್ರಹ ಮಾಡ್ತಾರೆ. ಅದಕ್ಕೆ ಮೆಚ್ಚಿಸೋದು ಅಂತ. ಅರ್ಚಿಸು ಮೆಚ್ಚಿಸು ಪಾರಾಯಣ ಪ್ರಿಯನ. ದೇವರು ಪಾರಣಿ ಪ್ರಿಯ ಅಲ್ಲ. ಯಾವ ಪ್ರಿಯ? ದೇವರು ಪಾರಾಯಣ ಪ್ರಿಯ, ನಾವು ಪಾರಣಿ ಪ್ರಿಯರು ಅಲ್ವಾ? ಎಷ್ಟು ಸಕಾಲಕ್ಕೆ ನಾವೆಲ್ಲ ಬಂದಿದ್ ಯಾಕೆ? ಇಂಟು ಬ್ರಾಕೆಟ್ ಪಾರಣಿ ಇದೆ, ಆದ್ದರಿಂದ ಪಾರಾಯಣ. ಹಂಗೆ ಅದಕ್ಕೆ ಪಾರಾಯಣ ಶ್ರೇಷ್ಠವಾದದ್ದು, ಅದನ್ನು ವಿಶೇಷವಾಗಿ ಮಾಡಬೇಕು. ಶಾಸ್ತ್ರ ಪಾರಾಯಣ, ಗೀತಾ ಪಾರಾಯಣನು ಬಹಳ ಮಹತ್ವ ಹೇಳ್ಯಾರ ಧನುರ್ಮಾಸದಾಗ. ಪ್ರತಿನಿತ್ಯ ಗೀತೆಯನ್ನು ಪಾರಾಯಣ ಮಾಡೋದು ಅಂತ ಹೇಳ್ಯಾರ. ಸುಮದ್ ವಿಜಯಗಳು ಪಾರಾಯಣ ಮಾಡೋದು, ಮಹಾಭಾರತ ಪಾರಾಯಣ, ಅವರಿಗೇನು ಬರ್ತೋ ಪಾರಾಯಣ ಮಾಡಿ ಅದನ್ನ ದೇವರಿಗೆ ಪ್ರೀತನಾಗಲಿ ಅಂತ ಸಮರ್ಪಣೆ ಮಾಡುವುದೇ ಮುಖ್ಯವಾದ ಮನುಷ್ಯ ಜನ್ಮದ ಸಾರ್ಥಕತೆ ಅಂತ ಹೇಳ್ತಾ, ಧನುರ್ಮಾಸ ದಿನ ಮಾಡಬೇಕು, ಹೌದಾ? ಹಾಗೆ ಹಿಂದಿನ ಕಾಲದಂಗೆ ದಿನ ಮಾಡ್ಲಿಕ್ಕೆ ಆಗದಲ್ಲ. ದಿನ ದೇವ್ರ ಪೂಜೆ ಮಾಡ್ತಕ್ಕಂಥ ಭಕ್ತರು ಇರ್ತಾರೆ. ಸಕಾಲಕ್ಕೆ ದೇವ್ರ ಪೂಜೆ ಮಾಡ್ತಾರೆ, ಆಮೇಲೆ ಭೋಜನ ಆದ್ರೂ ನಿಧಾನ ಮಾಡ್ತಾರೆ. ದಿನಾನೂ ಬ್ರಾಹ್ಮಣರಿಗೆ ಹಾಕ್ಬೇಕು, ನಮಗ ಆಗದಲ್ಲ. ಎಂದಾದ್ರೂ ಒಂದಿನ ಆದ್ರೂ ಧನುರ್ಮಾಸದಲ್ಲಿ ಬ್ರಾಹ್ಮಣ ಸುವಾಸನೆ ಕರೆದು ಭೋಜನವನ್ನ ಮಾಡಿಸೋ ಕ್ರಮ ಬಂದಿದೆ. ಎಷ್ಟೆಷ್ಟು ಸಾಧ್ಯನೋ ಅಷ್ಟಷ್ಟು ಮಾಡಿ ಭಗವಂತನ ಪ್ರೀತಿ ಆಗಲಿ ಅಂತ ನಾವು ಸಮರ್ಪಣೆ ಮಾಡಿದರೆ ದೇವರು ವಿಶೇಷವಾದ ಅನುಗ್ರಹವನ್ನು ಮಾಡ್ತಾನೆ. ಯಾಕೆ ಅನ್ನದಾನ ಮಾಡಬೇಕು ಅಂದ್ರೆ, ನಮಗ್ ಜನ್ಮ ಜನ್ಮಾಂತರದಲ್ಲಿ ಅನ್ನ ಸಿಗಬೇಕು ಅಂತಾದ್ರೆ ನಾವು ಅನ್ನದಾನ ಮಾಡ್ತಾ ಇರಬೇಕು, ಹೌದಿಲ್ಲ? ಅದಕ್ಕೆ ಪುರಂದಾಸ ಅಂತಾರೆ, ಅನ್ನದಾನ ಮಾಡಿದವರಿಗೆ ದಿವ್ಯ ಅನ್ನ ಉಂಬುವುದೇ ಸಾಕ್ಷಿ. ಹಿಂದಿನ ಜನ್ಮಗಳಲ್ಲಿ ಅನ್ನದಾನ ಮಾಡಿದ್ರೆ ಚೆನ್ನಾಗಿ ಊಟ ಮಾಡ್ತಾರೆ ಕೆಲವರು. ಚೆನ್ನಾಗಿ ಊಟ ಮಾಡ್ತಾರೆ. ಚೆನ್ನಾಗಿ ಊಟ ಮಾಡ್ತಾರೆ ಅಂದ್ರೆ 3/4 kg, 1 kg, 1.5 kg ಅನ್ನ ಊಟ ಮಾಡ್ತಾರೆ. ನಮಗ ಅನಿಸ್ಬೋದು 1.5 kg ನಾವು 3 ದಿನ ಊಟ ಮಾಡ್ತೀವಿ ಆಚಾರ್ಯ ಅಂತ. ಅಂತವ್ರನ್ನ ನೋಡಿ ಈಗಾದ್ರೂ ಇದ್ದಾರೆ ಕೆಲವು ವ್ಯಕ್ತಿಗಳು, ಅವರನ್ನ ನೋಡಿ ಸಂತೋಷ ಆಗತ್ತೆ ನನಗೆ. ನೀವು ಊಟ ಮಾಡ್ತೀರಾ ಅಂತ ಕೇಳಬೇಡಿ, ನಾನು 3/4 kg ಊಟ ಮಾಡಿ. ಆದರೆ ಅವರನ್ನ ನೋಡಿ ಸಂತೋಷ ಆಗಿದೆ. ಅವರನ್ನ ಕರಿತೀವಿ ನಮ್ಮನೆಗೆ. ಯಾಕೆ? ಚೆನ್ನಾಗಿ ಊಟ ಮಾಡ್ತಾರೆ. ಜನ್ಮಗಳಲ್ಲಿ ದಾನ ಮಾಡಿ, ಅನ್ನದಾನ ಮಾಡಿದರೆ, ಮತ್ತೆ ಕನ್ಯಾದಾನ ಮಾಡಿದರೆ ದಿವ್ಯ ಹೆಣ್ಣಿನ ಭೋಗವೇ ಸಾಕ್ಷಿ ಅಂತ ಹೇಳಿದ್ದಾರೆ ಪುರಂದಾಸ. ಸಾಕ್ಷಿ ಪದ. ಕನ್ಯಾದಾನ ಮಾಡಿದ್ರೆ ಒಳ್ಳೆ ಹೆಣ್ಣು ಸಿಗತ್ತೆ ಅಂದ್ರೆ, ಒಳ್ಳೆ ಮಾತು ಕೇಳ್ತಕ್ಕಂಥ ಹೆಂಡತಿ ಸಿಗ್ತಾಳೆ, ಧರ್ಮ ಮಾಡ್ತಕ್ಕಂಥ ಹೆಂಡತಿ ಸಿಗ್ತಾಳೆ, ಕುತ್ತಿಗೆ ಹೊತ್ತೋ ಹೆಂಡತಿ ಸಿಗಲ್ಲ, ಕಾಲು ಹೊತ್ತೋ ಹೆಂಡತಿ ಸಿಗ್ತಾಳೆ ಅಂತ. ಅದಕ್ಕೆ ಕ್ಷೇತ್ರದಾನ ಮಾಡಿದವಗೆ ಏಕಛತ್ರಾಧಿಪತ್ಯವೇ ಸಾಕ್ಷಿ ಅಂತ. ಜನ್ಮ ಜನ್ಮಾಂತರಗಳಲ್ಲಿ ನಾವು ಭೂದಾನ ಮಾಡಿದ್ರೆ ನಮಗೇನ್ ಸಿಗುತ್ತೆ? ಇಡೀ ಚಕ್ರವರ್ತಿ ಆಗ್ತಾನೆ, ನಾವು ಸಾಮ್ರಾಟ್ ಆಗ್ಬಿಡ್ತಾನೆ. ಆಗ್ತಾನೆ ಇಲ್ಲ ಜನ್ಮಗಳಲ್ಲಿ ಮಾಡಿದ್ರೆ. ಈಗ ಅಷ್ಟೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ದೇವಸ್ಥಾನ ಕಟ್ತಿರ್ತಾರಲ್ಲ, ಅಲ್ಲಿ ಬರ್ದಿರ್ತಾರೆ 1 ಸ್ಕ್ವೇರ್ ಫೀಟಿಗೆ ಇಷ್ಟು ದುಡ್ಡು ಅಂತ ಬರೀತಾರಲ್ಲ. ಅಷ್ಟಾದ್ರೂ ಕೊಟ್ಟು ನಮಗ್ ದೇವ್ರ ಜನ್ಮ ಜನ್ಮಾಂತರ ಉತ್ತಮ ಕೊಡ್ತಾನೆ. ಅದಕ್ಕೆ ನಂಗೆ ಅನಿಸುತ್ತೆ, ಯಾರನ್ನ ನೋಡಿ, ಮೋದಿನ ನೋಡಿ ಅನಿಸುತ್ತೆ, ಎಷ್ಟು ಜನ್ಮದಲ್ಲಿ ಭೂದಾನ ಮಾಡಿದ್ದಾನೋ ಮಹಾನುಭಾವ ಅಂತ. ಹೌದಿಲ್ಲ? ನಮಗ್ ಪಾಲಿಟಿಕ್ಸ್ ಬೇಡ, ನಮಗೇನ್ ಬೇಡ? ಪಾಲಿಟಿಕ್ಸ್ ಬೇಡ. ಅಂತ ವ್ಯಕ್ತಿ, ಚಾ ಮಾರುವ ವ್ಯಕ್ತಿ ಏನಾಯ್ತಾಗಿತ್ತು? ಜಗತ್ತನ್ನ ಆಳ್ತಾನೆ ಇಲ್ಲ. ಇದಕ್ಕೆ ಎಷ್ಟು ಏಕಛತ್ರಾಧಿಪತ್ಯ, ಎಷ್ಟು ದಾನ ಧರ್ಮ ಮಾಡಿದ ಪುರಂದಾಸರಂತಾರೆ. ಇನ್ನೊಂದು ಹೇಳ್ತಾರೆ, ನಾವು ತಪ್ಪು ಮಾಡಿದ್ರು ಶಿಕ್ಷೆ ಆಗತ್ತದೆ, ಇದು ಫಲ.
ಶಿಕ್ಷೆ ಏನು ಅಂದ್ರೆ ತಾನೊಂದುಂಡು ಪರರಿಗೊಂದಿಕ್ಕುವಗೆ ಗುಲ್ಮ ರೋಗವೇ ಸಾಕ್ಷಿ ಅಂತ. ನಾವು ಮೊಸರು ಊಟ ಮಾಡೋದು ಆಚಾರ್ಯಗೆ ಮಜ್ಜಿಗೆ ಹಾಕ್ಬಿಡೋದು. ಅದಕ್ಕೆ ಕೆಲವರು ಹಿಂದಕ್ಕೆಲ್ಲ ಇತ್ರಿ ಆಚಾರ್ಯ ಜೊತೆ ಯಾರು ಊಟ ಕೊಡ್ಬೇಡ್ರಿ ಅಂತ ಹೇಳ್ತಿದ್ರು ಮನಿ ಹೆಣ್ಮಕ್ಳು. ಯಾಕ ನಿಮಗ್ ಮೊಸರು ಹಾಕ್ತೇನಿ ಆಚಾರ್ಯಗೆ ಮಜ್ಜಿಗೆ ಹಾಕ್ತೇನೆ ಅಂತ. ಪಾಪ ಹೆಣ್ಮನಿ ಯಾಕೆ ಆಚಾರ್ಯಗೆ ಮೊಸರು ಹಾಕೆ ಇರ್ಲಿಲ್ಲ, ಅವ್ರೇನ್ ಸಂಪಾದನೆ ಮಾಡ್ಕೊಂಡ್ಬರ್ತಾರ, ನೀವು ದುಡ್ಡು ತರೋರು, ಅವ್ರು ಸುಮ್ ಬಂದು ಉಂಡು ಹೋಗ್ತಾವ. ಅದಕ್ಕೆ ಅವ್ರಿಗೆ ಮಜ್ಜಿಗೆ ನಿಮ್ಗೆ ಮೊಸರು ಅಂದ್ರೆ ಗುಲ್ಮ ರೋಗವೇ ಸಾಕ್ಷಿ ಅಂತ ದಾಸರು ಹೇಳಿದ್ದಾರೆ. ಇದನ್ನೆಲ್ಲವನ್ನ ನಮ್ಗೆ ಯಾಕೆ ಎಚ್ಚರಿಸ್ತಾರೆ ಅಂದ್ರೆ ಸಾಧ್ಯವಾದಷ್ಟು ಧರ್ಮಗಳನ್ನ ಮಾಡು, ದೇವರ ಅನುಗ್ರಹ ಮಾಡ್ತಾನೆ ಅನ್ನೋ ಶಾಸ್ತ್ರ ತಿಳಿಸಿದ ಮಾತುಗಳನ್ನೇ ಜ್ಞಾನಿಗಳು ತಿಳಿಸಿದ್ದಾರೆ. ಯಥಾಶಕ್ತಿ ಕಾಮತೆಯ ಅಭಿಪ್ರಾಯ ಶ್ರೀ ಗುರು ಮಧ್ವೇಶಾರ್ಪಣಮಸ್ತು. ಬಹಳ ಸುಂದರವಾದ ಕಾಲ ಅದು. ಧನುರ್ಮಾಸ ವ್ಯತಿಪಾತ ಯೋಗ ಇದ್ದಾಗ ಇನ್ನೂ ವಿಶೇಷ ಪುಣ್ಯ. ನಮ್ಮ ಪುಣ್ಯ ಬರೋದು ಗ್ಯಾರಂಟಿ. ಇಂತಹ ಕಾಲದಲ್ಲಿ ಮಾಡಿದಾಗ ಅದು 100 ಪಟ್ಟು ಫಲವನ್ನ ತಂದ್ಕೊಡುತ್ತದೆ. ದೇವರು ನಿಮಗೆ ಹಿಂಗೆ ಉತ್ತಮ ಕಾರ್ಯಗಳನ್ನು ಮಾಡಿಸಿ ಉದ್ಧಾರ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ 2 ಮಾತನ್ನ ಮುಗಿಸ್ತೇವೆ. ಶ್ರೀ ಗುರು ಮಧ್ವೇಶಾರ್ಪಣಮಸ್ತು. ಸರ್ವ ಇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ ಶ್ರೀ ಗುರು